ಇವತ್ತಿನ ಈ ಬಂದ್ ಕರೆಯನ್ನ ಅದ್ಭುತವಾಗಿ ಯಶಸ್ವಿಗೊಳಿಸಿರ್ತಕ್ಕಂತಹ ಬಾಗಲಕೋಟೆ ಜಿಲ್ಲೆಯ ದಲಿತ, ಹಿಂದುಳಿದ, ಪ್ರಗತಿಪರ, ಕನ್ನಡ ಪರ, ರೈತರ ಪರ, ಕಾರ್ಮಿಕರ ಪರ, ಮಹಿಳೆಯರ ಪರ ಕೆಲಸ ಮಾಡತಕ್ಕಂಥ ಎಲ್ಲ ಸಂಘಟನೆಯ ಮುಖಂಡರುಗಳೇ, ಬಹುಶಃ ಬಾಗಲಕೋಟೆಯ ಇತಿಹಾಸದಲ್ಲಿ ಈ ತರ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಅವಮಾನವನ್ನ ನಾವೆಂದೂ ಕೂಡ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ಬಾಗಲಕೋಟೆಯ ಮೂಲಕ ಡೆಲ್ಲಿವರೆಗೆ ಸಂದೇಶ ಕೊಟ್ಟಿರ್ತಕ್ಕಂತಹ ನಿಮ್ಮೆಲ್ಲರನ್ನ ನಾನು ಹಾರ್ದಿಕ ಸ್ವಾಗತವನ್ನ ಕೋರಿ ಪ್ರಾಸ್ತಾವಿಕವಾಗಿ ಕೆಲವು ವಿಚಾರಗಳನ್ನ ನಿಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸಬೇಕಂತೇಳಿ ನಾನು ನಿಂತಿದ್ದೇನೆ. ಬಂಧುಗಳೇ, ಕಳೆದ ತಿಂಗಳು 18ನೇ ತಾರೀಕಿಗೆ ದೆಹಲಿನಲ್ಲಿ ದಯಮಾಡಿ ಶಾಂತರಿರ್ರಿ, ದೆಹಲಿನಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇತ್ತು. ಚಳಿಗಾಲ ಅಧಿವೇಶನದಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡ್ತಕ್ಕಂತಹ ಸಂದರ್ಭದಲ್ಲಿ ಈ ದೇಶದ ಕೇಂದ್ರ ಸಚಿವ ಅಮಿತ್ ಶಾ ಅವರು ಸಂದರ್ಭೋಚಿತ ಮಾತುಗಳನ್ನ ಆಡದೆ ಅನಾವಶ್ಯಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನವನ್ನ ಮಾಡಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಕ್ಕಂಥ ಅಗತ್ಯ ಅಲ್ಲಿ ಇರಲಿಲ್ಲ. ಅವರು ಹೇಳ್ತಾ ಅಧಿವೇಶನದಲ್ಲಿ ಈ ದೇಶದ ನಿರುದ್ಯೋಗ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಈ ದೇಶದ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಈ ದೇಶವನ್ನ ಕೊಳ್ಳೆ ಹೊಡಿತಕ್ಕಂತಹ ಇಬ್ಬರು ಬಂಡವಾಳಶಾಹಿಗಳು ಅದಾನಿ ಮತ್ತು ಅಂಬಾನಿ, ಅದಾನಿ ಅವರ ಮೇಲೆ ಅಮೆರಿಕ ದೇಶದಲ್ಲಿ FIR ಆಗಿದೆ. ಅದರ ಬಗ್ಗೆ ಪ್ರಶ್ನೆಗಳು ಹುಟ್ಟುಕೊಂಡಿದ್ದಾವೆ. ವಿರೋಧ ಪಕ್ಷ ಅದನ್ನ ಪ್ರಶ್ನೆ ಮಾಡ್ತಾ ಇದೆ. ಸ್ವಾತಂತ್ರ್ಯ ಬಂದಾಗಿನಿಂದನೂ ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರಗಳು ಈ ದೇಶದಲ್ಲಿ ಕಟ್ಟಿರ್ತಕ್ಕಂತಹ ದೊಡ್ಡ ಉದ್ಯಮ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಮೋದಿ ಅವರು ಏನ್ ಪ್ರಧಾನಿಯಾಗಿದ್ದಾರೆ ಅವಾಗಿಂದ ನಿರಂತರವಾಗಿ 10 ವರ್ಷಗಳ ಕಾಲ ಜನವಿರೋಧಿ ನೀತಿಗಳು ಪಾರ್ಲಿಮೆಂಟ್ ಮೂಲಕ ಜಾರಿ ಆಗ್ತಾ ಇವೆ. ಇಂಥವುಗಳ ಬಗ್ಗೆ ಚರ್ಚೆ ಮಾಡುವುದನ್ನ ಬಿಟ್ಟು ಇಂಥವುಗಳು ಚರ್ಚೆ ಆಗಬಾರದು ಅಂತ ಹೇಳಿ ಆ ಸಂಸತ್ತಿನ ಅಧಿವೇಶನವನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಅಮಿತ್ ಶಾ ಅವರು ಮಾತಾಡ್ತಾ ಅಂಬೇಡ್ಕರ್ 6 ಸರಿ ಹೇಳ್ಯಾರ. ಅಂಬೇಡ್ಕರ್ ಅಂತ ಹೇಳುದು ಇವತ್ತು ಫ್ಯಾಷನ್ ಆಗೈತಿ. ಅದರ ಬದಲಾಗಿ ದೇವರ ಹೆಸರನ್ನ ಹೇಳಿದ್ರೆ 7 ಜನ್ಮಗಳ ಸ್ವರ್ಗ ಅವರಿಗೆ ಪ್ರಾಪ್ತಿಯಾಗುತ್ತಿತ್ತು ಅಂತಕ್ಕಂಥ ಮಾತನ್ನ ಹೇಳ್ಯಾರ. ಸ್ವಲ್ಪ ಇತ್ತಿತ್ತಲಾಗ ಬಿಜೆಪಿ ಅವರು ಸಂಘ ಪರಿವಾರದಿಂದ ಬಂದಿರತಕ್ಕಂಥವರು
ಈ ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂತಹ ದಲಿತರ ಓಟುಗಳನ್ನ, ಹಿಂದುಳಿದ ವರ್ಗಗಳ ಓಟುಗಳನ್ನ, ಕಾರ್ಮಿಕರ ಓಟುಗಳನ್ನ, ಮಹಿಳೆಯರ ಓಟುಗಳನ್ನ ತಗೊಳ್ಳಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹುಸಿ ಪ್ರೇಮದ ನಾಟಕಗಳನ್ನ ಆಡ್ತಾ ಬರ್ತಾ ಇದ್ರು. ಅದು ಹುಸಿ ಪ್ರೇಮ, ಅದು ಎಂದೆಂದೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಗಿರಲಿ, ಈ ದೇಶದ ಹಿಂದುಳಿದ ವರ್ಗಗಳ ಬಗ್ಗೆ ಆಗಿರಲಿ, ಅದು ನಿಜ ಪ್ರೇಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನ ಅವರ ಗರ್ಭದಲ್ಲಿ ಏನು ಒಂದು ಈ ಜಾತಿವಾದಿ ವಿಷ, ಮನುವಾದಿ ವಿಷ ಅವರ ಹೊಟ್ಟೆಯಲ್ಲಿ ಏನಿತ್ತೋ ಅದು ಅವತ್ತು ರಾಜ್ಯಸಭೆಯಲ್ಲಿ ಹೊರಗೆ ಬಂದಿದೆ. ಅದು ನಿಜವಾದ ಪ್ರೇಮ ಅಲ್ಲ ಅಂತನ್ನ ಮತ್ತೊಂದು ಸಾರಿ ಅವರು ಸಾಬೀತುಪಡಿಸಿದ್ದಾರೆ. ಮೋದಿ, ಅಮಿತ್ ಶಾ ಅವರು ಇದನ್ನ ಹೇಳ್ತಾ ಹೇಳ್ತಾ ಮತ್ತೊಂದು ಸಾರಿ ಈ ದೇಶವನ್ನ ಕರ್ಮ ಸಿದ್ಧಾಂತಕ್ಕೆ ನೇಣು ಹಾಕಲಿಕ್ಕೆ ತಯಾರಿಯಾಗಿದ್ದಾರೆ. ಕರ್ಮ ಸಿದ್ಧಾಂತ ಅಂದ್ರೆ ಏನು? 2500 ವರ್ಷಗಳ ಹಿಂದೆ ಒಂದಾಗಿರ್ತಕ್ಕಂಥ ಈ ಜನ ಸಮುದಾಯವನ್ನ 4 ವರ್ಣಗಳಾಗಿ ಒಡೆದು ಹಾಕಿ, ಈ 4 ವರ್ಣಗಳು ಬ್ರಾಹ್ಮಣ ಒಂದೊಂದು ಭಾಗದೊಳಗ ಹುಟ್ಟಿ ಅವರಿಗೆ ಒಂದೊಂದು ಅಧಿಕಾರವನ್ನ ಸ್ವತಃ ದೇವರೇ ನಿಗದಿಪಡಿಸಿದ್ದಾನೆ ಅಂತಕ್ಕಂತಹ ವೇದಗಳ ಮೂಲಕ, ಶಾಸ್ತ್ರಗಳ ಮೂಲಕ, ಬ್ರಾಹ್ಮಣಕಗಳ ಮೂಲಕ, ಅರಣ್ಯಕಗಳ ಮೂಲಕ, ಶ್ರುತಿಗಳ ಮೂಲಕ, ಮಹಾಕಾವ್ಯಗಳ ಮೂಲಕ 2500 ವರ್ಷಗಳ ಕಾಲ ಕರ್ಮ ಸಿದ್ಧಾಂತವನ್ನ ನಂಬಿಸ್ಕೊಂಡು ಬಂದ್ರು. ಬ್ರಹ್ಮಣ ಮುಖ ಭಾಗದಲ್ಲಿ ಹುಟ್ಟಿರ್ತಕ್ಕಂಥವ್ರು ಶ್ರೇಷ್ಠ, ಬ್ರಹ್ಮಣ ಭುಜ ಭಾಗದಲ್ಲಿ ಹುಟ್ಟಿದವರು ಅವ್ರಿಗಿಂತ ಕನಿಷ್ಠ, ಬ್ರಹ್ಮಣ ತೊಡೆನಲ್ಲಿ ಹುಟ್ಟಿದವರು ಅವ್ರಿಗಿಂತ ಕನಿಷ್ಠ, ಬ್ರಹ್ಮಣ ಪಾದದಲ್ಲಿ ಹುಟ್ಟಿದವರು ಅವ್ರಿಗಿಂತ ಕನಿಷ್ಠರು, ಪಾದದಕ್ಕಿಂತ ಕೆಳಗಡೆ ಹುಟ್ಟಿದವರು ಇನ್ನೂ ಕನಿಷ್ಠರು. ಈ ತರದ ಒಂದು ಕರ್ಮ ಸಿದ್ಧಾಂತವನ್ನ ದೇವರುಗಳ ಹೆಸರುಗಳಲ್ಲಿ ಈ ದೇಶದ ಬಹುಸಂಖ್ಯಾತರು, ಇವತ್ತು OBCಗಳು ಈ ದೇಶದಲ್ಲಿ 3743 ಜಾತಿ ಅದಾವ. SCಗಳಂತ ಏನು ಕರೆಸ್ಕೊಂತೀವಿ 1600 ಜಾತಿ ಅದಾವ. STಗಳಂತ ಏನು ಕರೆಸ್ಕೊಂತೀವಿ 1000 ಜಾತಿಗಳದಾವ. SCಗಳು, STಗಳು ಮತ್ತು OBCಗಳು 6343 ಜಾತಿ ಪ್ಲಸ್ ಈ ದೇಶದ ಎಲ್ಲಾ ಜಾತಿಯ ಮಹಿಳೆಯರು. ಇವ್ರು ಯಾರು ಕೂಡ ಇವರು ಸೃಷ್ಟಿ ಮಾಡಿರ್ತಕ್ಕಂತಹ ಜಾತಿಯ ನಿಯಮದ ಪ್ರಕಾರ ವಿದ್ಯೆಯನ್ನ ಪಡಿಬಾರ್ದಾಗಿತ್ತು. ಇವ್ರು ಯಾರು ಕೂಡ ಶಾಲೆ ಕಲಿಬಾರ್ದು. ಶೂದ್ರರು ಅಂತಂದ್ರೆ ಇವತ್ತಿನ OBCಗಳೇ. ಕರ್ನಾಟಕದ OBC ಪಟ್ಟಿಯಲ್ಲಿ ಇರ್ತಕ್ಕಂಥ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಗಾಣಿಗರು, ಮೇಳಿ ಏನೋ ತೇಲಿ ಮಾಳಿ ಅಂತ ಕರಿತೀವಿ, ಈ ಎಲ್ಲಾ OBC ಜಾತಿಗಳನ್ನು ಸೇರಿಸ್ಕೊಂಡು, SC STಗಳನ್ನು ಸೇರಿಸ್ಕೊಂಡು, ಈ ದೇಶದ ಎಲ್ಲಾ ಜಾತಿಯ ಮಹಿಳೆಯರನ್ನು ಸೇರಿಸ್ಕೊಂಡು 2500 ವರ್ಷಗಳ ಕಾಲ ಇವರು ಶಾಲೆ ಕಲಿಯುವಂಗಿರ್ಲಿಲ್ಲ, ಇವರು ಒಳ್ಳೆ ಬಟ್ಟೆ ಹಾಕೊಳ್ಳುವಂಗಿರ್ಲಿಲ್ಲ, ಇವರು ಮೇಲ್ಜಾತಿಗಳ ಸೇವಕರಾಗಿರಬೇಕು. ಈ ತರದ ಕಾಯ್ದೆ ಇತ್ತು. ಇದನ್ನ ಭಗವಾನ್ ಬುದ್ಧ ವಿರೋಧ ಮಾಡಿದ್ರು. 12ನೇ ಶತಮಾನದಲ್ಲಿ ಬಸವಣ್ಣವರು ವಿರೋಧ ಮಾಡಿದ್ರು, ಕನಕದಾಸರು ವಿರೋಧ ಮಾಡಿದ್ರು, ವೇಮಣರು ವಿರೋಧ ಮಾಡಿದ್ರು, ಸಂತ ಶಿಶುನಾಳ ಶರೀಫರು ವಿರೋಧ ಮಾಡಿದ್ರು, ಎಲ್ಲರೂ ವಿರೋಧ ಮಾಡಿದ್ರು. ಆಧುನಿಕ ಭಾರತದೊಳಗ ಮಹಾತ್ಮ ಜ್ಯೋತಿಬಾ ಫುಲೆ ಅದನ್ನ ವಿರೋಧಿಸಿದ್ರು.
ಅವರ ಹೋರಾಟದಿಂದ ಇಡೀ ಪ್ರಪಂಚನೇ ಮೆಚ್ಚತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕತ್ವ ಹುಟ್ಟುಗೊತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ್ರು. ಈ ಸಾವಿರಾರು ವರ್ಷಗಳ ಕಾಲದ ಈ ಗುಲಾಮಗಿರಿಯನ್ನ ಕಾನೂನುಗಳ ಮೂಲಕ ತೆಗೆದುಹಾಕಿದ್ರು. ಅವಾಗ ಜಾತಿಯ ಮೂಲಕ ಲಾಭ ಮಾಡ್ಕೊಂಡಿರ್ತಕ್ಕಂಥ ಜನ ತಮ್ಮ ಅಧಿಕಾರ ಕುಸಿದು ಹೋಗ್ತಾ ಇದೆ ಅಂತ ಹೇಳಿ ಒಂದು ಮನುವಾದಿ ಸಂಘಟನೆಯನ್ನ ಕಟ್ಟಿಕೊಂಡು ಇವತ್ತು ಅದರ ಮೂಲಕ ಒಂದು ರಾಜಕೀಯ ಪಕ್ಷವನ್ನ ಕಟ್ಟಿಕೊಂಡು ಈಗಲೂ ಕೂಡ ಅಂಬೇಡ್ಕರ್ ಸಂವಿಧಾನ ಜಾರಿ ಇದ್ದಾಗ 2500 ವರ್ಷ ಹಿಂದೆ ಏನಿತ್ತು ಅಂಥದೇ ಒಂದು ಜಾತಿವಾದಿ ವ್ಯವಸ್ಥೆಯನ್ನ, ಮನುವಾದಿ ಸಾಮಾಜಿಕ ವ್ಯವಸ್ಥೆಯನ್ನ ರೀಇನ್ಸ್ಟಾಲ್ ಮಾಡಲಿಕ್ಕೆ, ಪುನರ್ ಸಂಘಟನೆ ಮಾಡಲಿಕ್ಕೆ RSS ಅಂತಕ್ಕಂಥ ಸಂಘಟನೆ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಇದನ್ನ ತಿಳ್ಕೋಬೇಕು. ಮನುವಾದ ಹೋಗಿಲ್ಲ, ಮನುಸ್ಮೃತಿ ಸತ್ತಿಲ್ಲ, ಸಮಾಜದಲ್ಲಿ ಜೀವಂತ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿಗಳಲ್ಲಿದೆ. ಸಮಾಜದ ತನಕ, ಕಟ್ಟ ಕಡೆಯ ವ್ಯಕ್ತಿ ತನಕ ಆ ಸಂವಿಧಾನದ ಸಮಾನ ಅವಕಾಶಗಳು ಇನ್ನೂ ಕೂಡ ಹರಿದು ಬಂದಿಲ್ಲ. 75 ವರ್ಷ ಆಯ್ತು ಸಂವಿಧಾನ ಜಾರಿಯಾಗಿ. ಸಹಿಸ್ಕೊಳಕ್ಕಾಗಕತ್ತಿಲ್ಲ ಇವರಿಗೆ. ಇವ್ರ ಕೈ ಒಳಗ ರಾಜ್ಯಾಧಿಕಾರ ಬಂದಿದೆ. ಏನು ಹುಸಿ ಪ್ರೇಮ ಇತ್ತು ಅದು ಹುಸಿ ಪ್ರೇಮ ಅಂತೇಳಿ ಇವತ್ತು ಮತ್ತೊಂದು ಸಾರಿ ಜಗತ್ ಜಾಹೀರ್ ಮಾಡ್ಯಾರ. ಅಮಿತ್ ಶಾ ಮಾತಾಡಿ ಎಷ್ಟು ದಿನ ಆಯ್ತು? ತಿಂಗಳಾಗ್ಲಿಕ್ಕೆ ಬಂತು. ಮೋದಿ ಸಾಹೇಬರು ಈ ದೇಶದ ಪ್ರಧಾನಿ ಮಂತ್ರಿ ಆದಾಗ ಪಾರ್ಲಿಮೆಂಟ್ ಹೌಸ್ ನಲ್ಲಿ ಸಂವಿಧಾನದ ಪ್ರತಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿದ್ರು. ಹಣಿ ಹಚ್ಚಿ ನಮಸ್ಕಾರ ಮಾಡಿ ಒಂದು ಹುಸಿ ಪ್ರೇಮನ ತೋರಿಸಿದ್ರು ಎಲ್ಲ ಸಮುದಾಯಗಳಿಗೆ. ನೋಡ್ರಿ, ನಾನು ಸಂವಿಧಾನಕ್ಕೆ ಬದ್ಧ ಆಗಿರ್ತೀನಿ ಅಂತೇಳಿ. ಇವತ್ತು ಅಮಿತ್ ಶಾ ಮಾತಾಡಿದಾರಲ್ಲ, ಅಮಿತ್ ಶಾ ಅವರ ಹೇಳಿಕೆಗೆ ಇನ್ನೂ ತನಕ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ ಪ್ರಧಾನಮಂತ್ರಿಗಳು. ಇನ್ನೂ ತನಕ ಕೊಟ್ಟಿಲ್ಲ, ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಟ್ವೀಟ್ ಮಾಡ್ತಾ ಇದ್ದಾರೆ. ಅವರ ಟ್ವೀಟ್ಗಳನ್ನ ನೀವು ಓದ್ರಿ. ಅಮಿತ್ ಶಾ ಅವರನ್ನ ಬೆಂಬಲಿಸಿ ಟ್ವೀಟ್ ಮಾಡ್ತಾ ಇದ್ದಾರೆ. ಈ ದೇಶದ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬೆಂಬಲಿಸಿ ಟ್ವೀಟ್ ಮಾಡ್ತಾ ಇಲ್ಲ. ಈ ದೇಶದ ಸಂವಿಧಾನವನ್ನ ಬೆಂಬಲಿಸಿ ಟ್ವೀಟ್ ಮಾಡ್ತಾ ಇಲ್ಲ. ತಮ್ಮ ಮನುವಾದಿ ಸಂಘಟನೆಯ ಪ್ರಾಣ ಮಿತ್ರ ಅಮಿತ್ ಶಾ ಅವ್ರನ್ನ ಬೆಂಬಲಿಸಿ ಟ್ವೀಟ್ ಮಾಡ್ತಾ ಇದ್ದಾರೆ. ಇದನ್ನ ನಾವೆಲ್ಲರೂ ಗಮನಿಸ್ಬೇಕು. ಇಲ್ಲಿವರೆಗೆ ಅಮಿತ್ ಶಾ ಕ್ಷಮೆಯನ್ನ ಕೇಳಿಲ್ಲ. ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇದ್ದಾರೆ, ಇವತ್ತೇನ್ ನೀವು ಮಾತಾಡಕತ್ತೀರಿ, ಏನ್ ಸೋಷಿಯಲ್ ಮೀಡಿಯಾದಾಗ ಐತಿ, ನಾನು ಹಂಗ ಮಾತಾಡಿಲ್ಲ. ಕಾಂಗ್ರೆಸ್ನವರು ನನ್ನ ಹೇಳಿಕೆಯನ್ನ ತಿರುಚಿ ಹೇಳಕತ್ತಾರ ಅಂತ ಹೇಳಕತ್ತಾರ. ಎಕ್ಸ್ನವ್ರಿಗೆ ನೋಟಿಫಿಕೇಶನ್ ಮಾಡ್ತಾರ, ನೀವೇನು ಇವತ್ತು ಎಕ್ಸ್ದೊಳಗೆ ನಾನು ಮಾತಾಡ್ತಕ್ಕಂಥ ಮಾತನ್ನ ಪ್ರಸಾರ ಮಾಡ್ತಾ ಇದ್ದೀರಿ, ಅದನ್ನ ಬಂದ್ ಮಾಡ್ರಿ ಅಂತೇಳಿ ಕೇಂದ್ರ ಸರ್ಕಾರದ ಮೂಲಕ ನೋಟಿಸ್ ಕೊಡಕತ್ತಾರ. ನೋಡ್ರಿ, ಹೋದ ತಿಂಗಳ 18ನೇ ತಾರೀಕಿಗೆ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೆ ಅಮಿತ್ ಶಾ ಸ್ವಾರಿನೂ ಕೇಳಿಲ್ಲ ಈ ದೇಶದ ಜನರಿಗೆ. ಯಾಕಂದ್ರೆ ನಾನು ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಹೇಳಿರ್ತಕ್ಕಂಥ ಜಾತಿಗಳು ಇಷ್ಟೊತ್ತನ ದಲಿತರು, ಹಿಂದುಳಿದವರು, ಕಾರ್ಮಿಕರು, ರೈತರು, ಇವರೆಲ್ರಿಗೂ ನಿಜವಾಗ್ಲೂ ಅಂಬೇಡ್ಕರ್ ದೇವ್ರೆ. ಯಾವುದೇ ದೇವರು ಸಂವಿಧಾನ ಬರೆದಿಲ್ಲ. ಯಾವುದೇ ದೇವರು ಇವ್ರನ್ನ ಕೆರೆ ಒಳಗೆ ನೀರು ಮುಟ್ಟಿಸ್ಕೊಳ್ಳದೆ ಇದ್ದಾಗ ದಲಿತರನ್ನ ಹಂದಿ ನಾಯಿಗಳ ತರ ಟ್ರೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 33 ಕೋಟಿ ದೇವರುಗಳ ಸರ್ವೆ ಐತಿ ಈ ದೇಶದಾಗ. ಒಂದು ದೇವರಲ್ಲ, 100 ದೇವರಲ್ಲ, 33 ಶತಕೋಟಿ ದೇವತೆಗಳ ಪೈಕಿ ಯಾವುದೇ ಒಂದು ದೇವರು ದೊಡ್ಡ ಜಾತಿಯವನ ಮೈಯಾಗ ಬಂದು
ನೀವು ಕಲ್ಲನ್ನ ದೇವ್ರಂತ ಪೂಜಾ ಮಾಡ್ತೀರಿ, ಮಣ್ಣನ್ನ ದೇವ್ರಂತೇಳಿ ಪೂಜಾ ಮಾಡ್ತೀರಿ, ಕಟ್ಟಿಗೆನ ದೇವ್ರಂತ ಪೂಜೆ ಮಾಡ್ತೀರಿ. ಇವ್ರು ಮನುಷ್ಯರ ಅದಾರ, ಇವ್ರನ್ಯಾಕೆ ನೀವು ಹಂದಿ ತರ ನೋಡ್ತೀರಿ ಅಂತ ಹೇಳಿಲ್ಲ. ಹೇಳಿಲ್ವಾ ದೇವ್ರು? ಕಲ್ಲು ಪೂಜೆ ಮಾಡ್ತಾರಿಲ್ರಿ? ಯಾಕ್ರಿ ಖಾಜಿ ಸಾಹೇಬ್ರ? ಕಲ್ಲು ಪೂಜೆ ಮಾಡ್ತಾರ, ದೇವ್ರಂತ ಹೇಳ್ತಾರ. ಮಣ್ಣು ಪೂಜೆ ಮಾಡ್ತಾರ, ದೇವ್ರಂತ ಹೇಳ್ತೀವಿ. ಮರನು ದೇವ್ರ, ಕಟ್ಟಿಗೆನೂ ದೇವ್ರ, ಹಂಗಾರ ಮನುಷ್ಯರ ದೇವ್ರಲ್ಲ. ಯಾವುದೇ ದೇವರು ಇದನ್ನ ಪ್ರಶ್ನೆ ಮಾಡಲಿಲ್ಲ, ನಮಗ ಹಕ್ಕು ಕೊಡ್ಲಿಲ್ಲ, ಸಂವಿಧಾನ ಬರಲಿಲ್ಲ. ಹಂಗಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಮಾಡಿದ ಕಾರಣಕ್ಕಾಗಿ ದೇವರುಗಳಿಗಿಂತ ದೊಡ್ಡ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್. ದೊಡ್ಡ ದೇವರು ನಮ್ಗೆ ಬಾಬಾ ಸಾಹೇಬ್ರು. ನೀವೇನು ಹೇಳಕತ್ತೀರಿ? 7 ಜನ್ಮದ ಪುಣ್ಯ ಬರ್ತೈತೆ ಅಂತೇಳಿ ದೇವ್ರ ಹೆಸರು ಹೇಳಿದ್ರ. ನಿಮಗ ಮಿಸ್ಟರ್ ಅಮಿತ್ ಶಾ, ನಿಮಗ 12ನೇ ಶತಮಾನದಾಗ ಕರ್ನಾಟಕದ ಮೂಲಕ ಹುಟ್ಟುಕೊಂಡಿರ್ತಕ್ಕಂತಹ ಶರಣ ಕ್ರಾಂತಿ, ಬಸವಣ್ಣನವರ ನೇತೃತ್ವದಲ್ಲಿ ಹುಟ್ಟುಕೊಂಡಿರ್ತಕ್ಕಂತಹ ಲಿಂಗಾಯತ ಚಳುವಳಿ ನಿಮಗ ಉತ್ತರ ಕೊಟ್ಟ. ಏನು ಉತ್ತರ ಕೊಟ್ಟಾರ? ಏನು ಉತ್ತರ ಕೊಟ್ಟಾರಂದ್ರ, ಬರ್ಬಿಡ್ರಿ, ಸ್ವರ್ಗ ಲೋಕ, ಮರ್ತ್ಯ ಲೋಕ ಬೇರೆ ಇಲ್ಲ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತೇಳಿ 12ನೇ ಶತಮಾನದಾಗ ಬಸವಣ್ಣ ಹೇಳ್ಯಾರ. ಸ್ವರ್ಗ ನರಕ ಅನ್ನೋದು ಇಲ್ಲ, ಅದೆಲ್ಲ ನಿಮ್ಮ ಭ್ರಮೆ ಅಂತೇಳಿ 12ನೇ ಶತಮಾನದಾಗ ಬಸವಣ್ಣ ಅವ್ರು ಹೇಳಿದ್ರು. ಅವ್ರ ಜೊತೆ ಇದ್ದಿರ್ತಕ್ಕಂಥ ಒಬ್ಬ ಬಹಳ ಗಟ್ಟಿಯಾದಂತ ಶರಣ, ಕುಂತ್ರಿ, ಅಂಬಿಗರ ಚೌಡಯ್ಯ ಶರಣರ ಹೆಸರು ಕೇಳಿರಲ್ಲ, ಅವ್ರನ್ನ ನಿಜ ಶರಣ ಅಂತ ಕರೀತಾರೆ. ಆ ನಿಜ ಶರಣ ಅಂಬಿಗರ ಚೌಡಯ್ಯ ನಮ್ಮ ಅಮಿತ್ ಶಾ ಅವರು ನಮ್ಮನ್ನ ಕರ್ಮ ಸಿದ್ಧಾಂತದ ಗೂಟಕ್ಕೆ ನಮ್ಮನ್ನೇನು ತಗೊಂಡೋಗಿ ನೇತ್ ಬಿಡಾಕತ್ತಾರಲ್ಲ, ಇವ್ರಿಗೆ 12ನೇ ಶತಮಾನದಾಗ ಅಂಬಿಗರ ನಿಜ ಶರಣ ಚೌಡಯ್ಯನವರು ಒಂದು ವಚನ ಹೇಳ್ಯಾರ. 900 ವರ್ಷದ ಹಿಂದೆ ಹೇಳ್ಯಾರ. ಇದನ್ನ ಏನ್ ಹೇಳ್ಯಾರ? ನೀವು ಯಾವ್ದಾರ ದೇವ್ರ ಹೆಸರು ಹೇಳಿದ್ರೆ ಸ್ವರ್ಗ ಕಾಣ್ತಿದ್ರಿ ಅಂತ ಹೇಳ್ಯಾರಲ್ಲ, ಅವ್ರು ಹೆಂಗ್ ಹೇಳ್ಯಾರ ಅದನ್ನ ಹೇಳ್ತೀನಿ ನಾನು ನಿಮ್ಗೆ. ಅವ್ರೇನ್ ಹೇಳ್ತಾರ? ಶಿವನ ನೆನೆದರೆ ಭವ ಹರಿಯುವುದೆಂಬ ವಿವರಗೇಡಿಗಳ ಮಾತು ಕೇಳಲಾಗದು. ಏನ್ ಹೇಳ್ತಾರ್ರಿ ಅಂಬಿಗರ ಶರಣರು? ಶಿವನ ನೆನೆದರೆ ಭವ ಹರಿಯುವುದೆಂಬ ವಿವರಗೇಡಿಗಳ ಮಾತು ಕೇಳಲಾಗದು. ಕಾಷ್ಟ ಶಿವ 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 ಅಂತ ಹೇಳಿದ್ರ ನಿಮಗೇನಾರ ಸ್ವರ್ಗ ಅಥವಾ ನಿಮ್ಮ ಕಷ್ಟ ಪರಿಹಾರ ಅಂತ ಏನಾರ ಯಾವನಾರ ಹೇಳ್ಯಾರಂದ್ರ ಅದನ್ನ ನಾನು ನಂಬಂಗಿಲ್ಲ, ನೀವು ನಂಬೇಡ್ರಿ ಅಂತ ಹೇಳ್ಯಾರ. ನಾನು ನಂಬಂಗಿಲ್ಲ, ನೀವು ನಂಬೇಡ್ರಿ. ಜ್ಯೋತಿಯ ನೆನೆದರೆ ಕತ್ತಲೆ ತೊಲಗುವುದೇ. ಕತ್ತಲ್ಲ ಕುತ್ಕೊಂಡು ಓ ಬೆಳಕೆ ಓ ಬೆಳಕೆ ಬಾ ಬೆಳಕೆ ಅಂದ್ರೆ ಬೆಳಕು ಬರುತ್ತಾ? ನಾನು ಇಲ್ಲಿ ಹೇಳಕತ್ತಿದ್ದು 900 ವರ್ಷದಿಂದ ನಮ್ಮ ಶರಣರು ಅಂಬಿಗರ ಚೌಡಯ್ಯನವ್ರು ಹೇಳಿದ್ದು ಹೇಳಕತ್ತೀನಿ ನಾನು. ಕತ್ತಲ್ಲ ಕುತ್ಕೊಂಡು ಬಾ ಬೆಳಕೆ ಬಾ ಬೆಳಕೆ ಬಾ ಬೆಳಕೆ, ಬೆಳಕು ತೋರು ಬೆಳಕೆ ಅಂದ್ರೆ ಬೆಳಕು ಬರೋದಿಲ್ಲ. ರಂಬೆಯ ನೆನೆದರೆ
ಕಾಮದ ಕಳವಳ ಅಡಗುವುದೇ. ಇಲ್ಲೇ ಕೂತ್ಕೊಂಡು ರಂಬೆ 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 ಅಂದ್ರೆ ರಂಬೆ ಸಿಗ್ತಾಳೇನೋ? ಸಿಗೋದಿಲ್ಲ. ಮೃಷ್ಟಾನ್ನವ ನೆನೆದು ನಿಮ್ಮ ಉಪವಾಸ ಹೋಗೋದಿಲ್ಲ. ಕ್ಲಾಪ್ಸ್ ಹೊಡೀರಪ್ಪ. ಅಮಿತ್ ಶಾಗ್ 12ನೇ ಶತಮಾನದಾಗ ಕೊಟ್ಟಾರ ಉತ್ತರ. ಅಮಿತ್ ಶಾಗ 12ನೇ ಶತಮಾನದಾಗ ನಮ್ಮ ಅಂಬಿಗರ ಚೌಡಯ್ಯನವರು, ನಮ್ಮ ಹಿರಿಕರು ಲಿಂಗಾಯತ ಚಳವಳಿಯ ಮುಖಂಡ ಅವತ್ತನ ಕೊಟ್ಟಾನ. ನಾವು ಅವನ ಪರಂಪರೆಯವ್ರು. ನಾವು ರಾಷ್ಟ್ರ ಕವಿ ಕುವೆಂಪು ಅವರು ಹೇಳ್ಯಾರ. ಅವ್ರು ಇತ್ತಿತ್ಲಾಗ ಆಧುನಿಕ ಭಾರತದಾಗಿದ್ದವ್ರು. ಸ್ವರ್ಗದ ಬಾಗಿಲು ಎಲ್ಲಿಹುದನ್ನ, ಸ್ವರ್ಗದ ಬಾಗಿಲು ಎಲ್ಲಿಹುದನ್ನ, ನುಗ್ಗಿದ ನೆಲ್ಲೆಲ್ಲಿಯೂ ಸಿಗದನ್ನ. ಅಮಿತ್ ಶಾ ಉತ್ತರ ಕೊಟ್ರು. ನಮ್ಮ ಯಾರು ಕುವೆಂಪು ಅವರು ಉತ್ತರ ಕೊಟ್ಟಾರ. ಸ್ವರ್ಗದ ಬಾಗಿಲು ಎಲ್ಲಿಹುದನ್ನ, ನುಗ್ಗಿದ ನೆಲ್ಲೆಲ್ಲಿಯೂ ಸಿಗದನ್ನ, ಗನಗನ ಗನಗನ ಗಂಟೆಯ ಬಾರಿಸಿ ಮಣಮಣ ಮಣಮಣ ಮಂತ್ರವ ಹೇಳಿದೆ. ಸ್ವರ್ಗದ ಬಾಗಿಲು ಎಲ್ಲಿಹುದನ್ನ, ನುಗ್ಗಿದ ನೆಲ್ಲೆಲ್ಲಿಯೂ ಸಿಗದನ್ನ. ಇವ್ರು ಹೇಳ್ತಾರ ನೀವು ದೇವ್ರ ನೆನೀರಿ ಅಲ್ಲಿ ಹೊಕ್ಕಿರಿ ಅಂತೇಳಿ. ನಾವು ಹೇಳಕತ್ತೀವಿ ಇವತ್ತ. ನಮ್ಮ ಹಿರಿಕರು ಹೇಳ್ಯಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರೆ ನಮಗ ಸ್ವರ್ಗ ಇದೆ. ಯಾಕಂದ್ರೆ ಅವರು ಸಂವಿಧಾನ ಬರೆದಿದ್ದಾರೆ. ಹೌದನಲ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರೆ ನಮಗೆ ವಿಮೋಚನೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಮ್ಮ ವಿಮೋಚನೆ ಇದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ದೇವರು. ನೀವು ನಮ್ಮನ್ನ ಮೂಢನಂಬಿಕೆಗೆ ಕರ್ಕೊಂಡು ಹೋಗಿ ಆ ಕೂಟಕ್ಕೆ ನಮ್ಮನ್ನ ಮತ್ತೆ ತೂಗ ಹಾಕಿ ಮತ್ತೆ ಕರ್ಮ ಸಿದ್ಧಾಂತಕ್ಕೆ ಕಟ್ಟಿ ಹಾಕಿ ನಿಮ್ಮ RSS ಮೂಲಕ ಜೀವಂತ ಇಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ಮನುಶಾಸ್ತ್ರವನ್ನ ಮತ್ತೆ ಜಾರಿಗೆ ತರ್ತಕ್ಕಂಥ ಹುನ್ನಾರವನ್ನ ಈ ದೇಶದ ದಲಿತರು, ಹಿಂದುಳಿದವರು, ಮಹಿಳೆಯರು ಕ್ಷಮ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಅದಕ್ಕೆ ಇವತ್ತೇನು ಈ ಪ್ರತಿಭಟನೆ ಆಗಿದೆ, ಇದು ಡೆಲ್ಲಿಯ ಪಾರ್ಲಿಮೆಂಟ್ ವರೆಗೆ ಹೋಗಿದೆ, ಈಗಾಗಲೇ ಹೋಗಿದೆ. ಯಾಕಂದ್ರೆ ಅಂತ ಒಂದು ರ್ಯಾಲಿಯ ಮೂಲಕ ನಾವು ಇವತ್ತು ಸಂದೇಶವನ್ನ ಕೊಟ್ಟಿದ್ದೇವೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವರು ಆಕ್ಚುಲಿ ಬದುಕಿದ್ದಾಗ ಜಾಸ್ತಿ ಪ್ರಚಾರ ಆಗಲಿಲ್ಲ. ಅಂಬೇಡ್ಕರ್ ತೀರ್ಕೊಂಡ 40 ವರ್ಷಗಳ ನಂತರ ಈ ದೇಶಕ್ಕೆ ಅಂಬೇಡ್ಕರ್ ವಿಚಾರಗಳು ಗೊತ್ತಾಗಕತ್ತಾವ. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಓದ್ಕೊಳ್ಳಿಕ್ಕೆ ಸಾಧ್ಯ ಆತೋ ಈ ಮನುವಾದಿಗಳ ಆಟ ಬಂದಾಗತ್ತ. ಈಗ ಮೊನ್ನೆ 2024 ಚುನಾವಣೆ ಒಳಗ, ಪಾರ್ಲಿಮೆಂಟ್ ಚುನಾವಣೆ ಒಳಗ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಪ್ರತಿ ಹಳ್ಳಿ ಕಾರ್ಯಕ್ರಮದೊಳಗ ಮಿರ 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 ಮೆಂಚಿದ್ರು. ಯಾವಾಗ ಜನ ತಿಳ್ಕೊಳಕತ್ತೋ ಆ ಪಾರ್ಲಿಮೆಂಟ್ದಿಂದ ಇವ್ರನ್ನ ಕಿತ್ತು ಒಗಿಬೇಕಂತೇಳಿ ತೀರ್ಮಾನ ಮಾಡಿದ್ರು ಜನ. ಇವ್ರನ್ನ ಕಿತ್ತು ಹಾಕಿದ್ರು. ಆದ್ರೆ ಇವ್ರಿಗೆ ಸಹಿಸ್ಕೊಳಕ್ ಆಗಕತ್ತಿಲ್ಲ. ಅದಕ್ಕೆ ಮತ್ತವ್ರೀಗ ನಮ್ಮವ್ರ ಒಂದಿಷ್ಟು ಮಂದಿ ಅದಾರ, ನಮ್ಮವ್ರ ಮೂಲಕ ಕರ್ನಾಟಕದಾಗ ಅದೊಂದು ಕಾರ್ಯಕ್ರಮ ಚಾಲು ಮಾಡ್ಯಾರ. ಏನಾದ್ರ ಹೆಸರು? ಸಂವಿಧಾನ ಅಭಿಯಾನ ಮಾಡಕತ್ತಾರಿ. ಭೂತದ ಬಾಯಲ್ಲಿ ಅದು ಮುಂದಿನ ಸ್ಲೋಗನ್ ಗೊತ್ತಿಲ್ಲ ನಿಮಗೆ? ಭಗವದ್ಗೀತೆ ಅಂತ. ಭಗವದ್ಗೀತೆನ ಬಹಳ ಪವಿತ್ರ ಅಂತೀವಿ. ಇವರು ಈ ದೇಶದ ಸಂವಿಧಾನವನ್ನ ಖತಮ್ ಮಾಡ್ಲಿಕ್ಕೆ ಹೊಂಟಿರ್ತಕ್ಕಂಥವ್ರು. ನೀವು ಅಂಬೇಡ್ಕರ್ಗೆ ಬೇದಿರಿ ಅಂದ್ರ, ಅಂಬೇಡ್ಕರ್ಗೆ ಅವಮಾನ ಮಾಡಿರಿ ಅಂದ್ರ ಈ ದೇಶದ ದಲಿತರಿಗಾದ ಅವಮಾನ. ನೀವು ಅಂಬೇಡ್ಕರ್ಗೆ ಅವಮಾನ ಮಾಡಿರಿ ಅಂದ್ರ ಈ ದೇಶದ ಸಮಸ್ತ ಕೋಟಿ ಮಹಿಳೆಯರಿಗೆ ಆದಂತ ಅವಮಾನ. ನೀವು ಅಂಬೇಡ್ಕರ್ಗೆ ಅವಮಾನ ಮಾಡಿರಿ ಅಂತಂದ್ರ ಅದು ಈ ದೇಶದ ಹಿಂದುಳಿದ ವರ್ಗದವ್ರಿಗೆ ಅವಮಾನ. ಮೋದಿ ಮತ್ತು ಅಮಿತ್ ಶಾ ಅವರೇ ತಿಳ್ಕೊಡ್ರಿ,
ಅಮಿತ್ ಶಾ ಅವರಿಗೆ ಕೊಲೆ ಕೇಸದೊಳಗೆ ಅವ್ರನ್ನ ಗಡಿಪಾರು ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಮಿತ್ ಶಾನ ಗೃಹ ಮಂತ್ರಿನೂ ಕೂಡ ಮಾಡಿತ್ತು. ಜೈಲಿಗೆ ಹಾಕಿದ್ದು, ಗಡಿಪಾರು ಮಾಡಿದ್ದು ಅಂಬೇಡ್ಕರ್ ಸಂವಿಧಾನ. ನಿನ್ನನ್ನು ಮಂತ್ರಿ ಮಾಡಿದ್ದು ಕೂಡ ಅದೇ ಸಂವಿಧಾನ. ನಿನ್ನ ಜಾತಿಯ ಧರ್ಮದ ಪ್ರಕಾರ, ನಿಮ್ಮ ಮನುಸ್ಮೃತಿಯ ಪ್ರಕಾರ ನೀವು ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಕೊಂಡು ಮಾತ್ರ ಇರಬೇಕಾಗಿತ್ತು. ಇವತ್ತು ನಿಮ್ಮನ್ನ MP ಮಾಡಿದ್ದು, ಈ ದೇಶದ ಮಂತ್ರಿ ಮಾಡಿದ್ದು ಅದು ಬೇರೆ ಯಾವುದೂ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ. ಅದಕ್ಕೆ ಮೂರ್ಖತನವನ್ನ ಬಿಟ್ಟು ಮನುಷ್ಯತ್ವದಿಂದ ಬದಲಾವಣೆ ಆಗ್ರಿ. ನೀವು ಆಗೋ ತನಕ ಬಿಡುವಂತ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು, ಅಮಿತ್ ಶಾ ಎಲ್ಲಿವರೆಗೆ ರಾಜೀನಾಮೆ ಕೊಡೋದಿಲ್ಲ, ಅಮಿತ್ ಶಾನ ಎಲ್ಲಿದಿಂದ ಆ ಕೇಂದ್ರ ಮಂತ್ರಿ ಮಂಡಲದಿಂದ ಹೊರಗೆ ಹಾಕೋದಿಲ್ಲ, ಅಲ್ಲಿ ತನಕ ಈ ದೇಶದ ತುಂಬ, ಈ ಜಿಲ್ಲೆಯ ತುಂಬ ನಿರಂತರವಾದ ಹೋರಾಟಗಳು ನಡೀತಾವೆ. ನಾವು ನಡೆಸೇ ತೀರ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟು, ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರನ್ನ ಒಂದ್ಸಾರಿ ಅಭಿನಂದಿಸಿ, ಬಹಳ ಜನ ಮಾತಾಡೋರದರ ಸಂಗಾತಿಗಳು, ಅವರೆಲ್ಲರ ವಿಚಾರಗಳನ್ನು ಕೇಳಬೇಕು. ಬಿಸಿಲು ಎಷ್ಟೇ ಹೊಡಿಲಿ, ಬೇಕಂದ್ರೆ ಬೆಂಕಿ ಸುರಿಲಿಲ್ಲ, ನೀವು ಯಾರು ಕೂಡ ಕದಲಬಾರ್ದು. ನಿಮ್ಮೆಲ್ಲರೂ ಬೇಕಾದ್ರೆ ಒಂದೆರಡು ತಾಸು ಉಪವಾಸ ಇರು. ನಾವು ಊಟ ಐತೆ, ಆಮ್ಯಾಗ ಎಲ್ರಿಗೂ ಊಟ ಐತೆ. ಇದು ಮುಗಿದ ನಂತರ ಆರಾಮ ಊಟನೂ ಐತೆ ನಿಮಗ. ಆದ್ರೆ ನೀವು ಎಷ್ಟು ಗಟ್ಟಿ ಅಂತೇಳಿ ಈಗ ಗೊತ್ತಾಗುತ್ತೆ. ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅಭಿಮಾನಿಗಳಾಗಿರೋದ್ರಿಂದ ಈ ವೇದಿಕೆಯ ಗೌರವವನ್ನು ಎತ್ತಿ ಹಿಡಿತೀವಿ ಅಂತೇಳಿ ನಾವೆಲ್ಲರೂ ಪ್ರಮಾಣ ಮಾಡಿ ಮುಂದಿನ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಅಂಬೇಡ್ಕರ್ ನಮ್ಮ ಉಸಿರು, ಅಂಬೇಡ್ಕರ್ ನಮ್ಮ ಉಸಿರು, ಅಂಬೇಡ್ಕರ್ ನಮ್ಮ ಉಸಿರು, ಅಂಬೇಡ್ಕರ್ ನಮ್ಮ ದೇವರು, ಅಂಬೇಡ್ಕರ್ ನಮ್ಮ ಮುಕ್ತಿದಾತ, ಅಂಬೇಡ್ಕರ್ ನಮ್ಮ ಮುಕ್ತಿದಾತ. ಜೈ ಭೀಮ್. ಒನ್ಸ್ ಅಗೇನ್ ಧನ್ಯವಾದಗಳು.